ಜಕ್ಕಾಯನ ಮನೆಗೆ ನಾನು ಹೋಗೋದಾದ್ರೆ ಅಲ್ಲಿ ಕೆಲವು ಬಿಡುಗಡೆಗಳಿದೆ ಎಂಬುದಾಗಿ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯದೇವರ ಮಕ್ಕಳೇ, ನಮ್ಮನ್ನು ಯೇಸು ಸ್ವಾಮಿ ನೋಡುವಂಥದ್ದು ಹೇಗಂತ ಹೇಳಿದ್ರೆ, ಆತನಿಗೆ ವಿಧೇಯರಾಗಿ ನಡೆಯುವ ಅನುಭವವನ್ನು ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಾನು ಕ್ರೈಸ್ತನು, ನಾನು ಆತ್ಮಿಕವಾದ ಸಭೆಗೆ ನಾನು ಹೋಗ್ತಾ ಇದ್ದೇನೆ, ಆತ್ಮಿಕವಾದ ಪ್ರಾರ್ಥನೆಗಳಿಗೆ ನಾನು ಹೋಗ್ತೇನೆ ಎಂಬುದಾಗಿರುವಂಥ ವಿಚಾರಗಳು ಯೇಸು ಸ್ವಾಮಿ ನೋಡ್ತಾ ಇಲ್ಲ. ಯೇಸು ಸ್ವಾಮಿ ಸಂಪೂರ್ಣವಾಗಿ ನಮ್ಮಲ್ಲಿ ನೋಡ್ತಾ ಇರುವಂಥದ್ದು ಈ ವಚನದ ಸತ್ಯತೆಗೆ ವಿಧೇಯರಾಗಿ ನಾವು ನಡೆಯುತ್ತಿದ್ದೇವೆ ಎಂಬುದಾಗಿರುವಂಥ ವಿಚಾರವನ್ನು ಯೇಸು ಸ್ವಾಮಿ ನೋಡ್ತಾ ಇರೋದು. ಹಾಗಾದ್ರೆ ಈ ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಹೋದಾಗ ಏನ್ ನಡೀತಲ್ಲಿ ಕಾರ್ಯ? ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ಜಕ್ಕಾಯನ ಮನಸ್ಸಿನಲ್ಲಿ ಒಂದು ತೀರ್ಮಾನ ಬರ್ತದೆ. ಏನು? ಅನ್ಯಾಯವಾದದ್ದು. ಹಲ್ಲೆಲೂಯಾ. ಮೋಸದಿಂದ ತುಂಬಿರುವಂತ, ಅನ್ಯಾಯದಿಂದ ಇರುವಂತ, ಅನ್ಯಾಯವಾಗಿ ನಾನು ತೆಗೆದುಕೊಂಡಂತ ಎಲ್ಲವನ್ನು ನಾನೇನ್ ಮಾಡ್ತೇನೆ? ಜನರಿಗೆ ನಾನು ತಿರುಗಿ ಕೊಡ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿಯನ್ನು ನಾವು ಪೂರ್ಣತೆಯಿಂದ ಬಯಸುವಾಗ ನಮ್ಮ ಜೀವಿತದಲ್ಲಿ ಕೆಲವು ಬದಲಾವಣೆಗಳು ಉಂಟಾಗ್ತದೆ, ಕೆಲವು ಚೇಂಜಸ್ಗಳು ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಹಲ್ಲೆಲೂಯಾ.